ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿದೆ. ಸರ್ವೆ ಮಾಡದೇ ಇದ್ರೂ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿ ಹೋಗಲಾಗ್ತಾ ಇದೆ. ಕೆಲವೆಡೆ ಅಂತೂ ತಳ್ಳೋ ಗಾಡಿ ಕೂಡ ಸ್ಟಿಕ್ಕರ್ ಅಂಟಿಸಿ ಅಧ್ವಾನ ಮಾಡಿದ್ದಾರೆ. ನಾಮಕಾವಾಸ್ತೆ ಸರ್ವೆ ಮಾಡೋದಿದ್ರೆ ಎಸಿ ರೂಮಲ್ಲೇ ಕುಳಿತು ಎಲ್ಲವನ್ನೂ ತಿದ್ದಬಹುದಿತ್ತು. ಆದ್ರೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಸರ್ಕಾರ 3.6 ಕೋಟಿ ಖರ್ಚು ಮಾಡ್ತಾ ಇದೆ. ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಸಮೀಕ್ಷೆ ಮಾಡದೆ ಕಾಟಾಚಾರಕ್ಕೆ ಸ್ಟಿಕ್ಕರ್ ಅಂಟಿಸ್ತಾ ಇರೋದು ಬಯಲಾಗಿದೆ. ಇದು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವ ಸುದ್ದಿ. ಕಳ್ಳಾಟದಲ್ಲೂ PhD ಮಾಡ್ಬಿಟ್ರು ಬಿಬಿಎಂಪಿ ಸಿಬ್ಬಂದಿ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಕೋಟಿ ಖರ್ಚು ಮಾಡಲಾಗಿದೆ. ಈವರೆಗೂ ಬೆಂಗಳೂರಿನಲ್ಲಿ 60% ಕೂಡ ಸರ್ವೆ ನಡೆದಿಲ್ಲ. ಕೆಲವೆಡೆ ಸಮೀಕ್ಷೆ ಮಾಡದೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಜೊತೆಗೆ ತಡಿಸಂದ್ರದಲ್ಲಿ ಬೇಕರಿ, ಕಾಂಡಿಮೆಂಟ್ಸ್ ಅಂಗಡಿಗಳಿಗೂ ಕೂಡ ಸಮೀಕ್ಷೆ ಪೂರ್ಣ ಎಂಬ ಸ್ಟಿಕ್ಕರ್ ಅಂಟಿಸಿದ್ದಾರೆ. ತಳ್ಳುವ ಗಾಡಿಗೂ ಸ್ಟಿಕ್ಕರ್ ಅಂಟಿಸಿದ ಸಿಬ್ಬಂದಿ. ಐಗೋ ಇಲ್ಲಿ ನೋಡಿ, ನಮ್ಮ ಘನತೆವೆತ್ತ ಬಿಬಿಎಂಪಿ ಸಿಬ್ಬಂದಿ ತಳ್ಳೋ ಗಾಡಿಗೂ ಸರ್ವೆ ಮಾಡಿ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ದಾರೆ. ಈ ಕಳ್ಳಾಟ ಕಣ್ತುಂಬಿಕೊಂಡು ಜನರು ಕ್ಯಾಕರಿಸಿ ಉಗಿತಾ ಇದ್ದಾರೆ. ನೆರೆ ರಾಜ್ಯದವರು ಎಸ್ಸಿ ಸಮುದಾಯಕ್ಕೆ ಸೇರ್ಪಡೆ. ಅಲೆಲೆಲೆಲೆ, ಎಸ್ಸಿ ಸಮೀಕ್ಷೆಯ ಟಾರ್ಗೆಟ್ ಪೂರ್ಣಗೊಳಿಸೋಕೆ ಕಂಡವರನ್ನು ಎಸ್ಸಿ ಸಮುದಾಯಕ್ಕೆ ಸೇರಿಸಲಾಗಿದೆ. ಇಂಥ ಅಡ್ನಾಡಿ ಕೆಲಸ ಮಾಡಿದ ಅಧಿಕಾರಿಗೆ ಅಮಾನತು ಭಾಗ್ಯ ಕರುಣಿಸಲಾಗಿದೆ. ಜಾತಿ ಗಣತಿಗೆ ಪೌರ ಕಾರ್ಮಿಕರ ಬಳಕೆ. ಬಿಬಿಎಂಪಿಯವರು ಕಳ್ಳಾಟ ಮಾಡೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಎಸ್ಸಿ ಸಮೀಕ್ಷೆಗೆ ಪೌರ ಕಾರ್ಮಿಕರನ್ನ ಬಳಸ್ತಾ ಇದ್ದಾರಂತೆ. ಆದ್ರೆ ಅದೆಲ್ಲ ಸುಳ್ಳು ಅಂತಿದ್ದಾರೆ ಅಧಿಕಾರಿಗಳು. ಅವರಿಗೆ ಸ್ಟಿಕ್ಕರ್ ಅಂಟಿಸಿ ಫೋಟೋ ತಗೊಳ್ಳಿ ಈ ಆಕ್ಟಿವಿಟಿಯಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ನಾವು ಹೇಳಿಲ್ಲ. ಆದರೆ ಲೋಕಲ್ ಏರಿಯಾಲಿ ನಮ್ಮ ಪೌರ ಕಾರ್ಮಿಕರುಗಳು ಅವರಿಗೆ ಏರಿಯಾ ಡೀಟೇಲ್ ಆಗಿ ಗೊತ್ತಿರುತ್ತದೆ. ಸೊ ನಮ್ಮ ಯಾರು ಎನ್ಯೂಮರೇಟರು ಅಲ್ಲಿ ಹೋಗಿ ಸ್ಟಿಕ್ಕರ್ ಅಂಟಿಸ್ಲಿಕ್ಕೆ ಹೋಗ್ತಾರೆ, ಅವರ ಜೊತೆಗೆ ಏರಿಯಾ ತೋರಿಸ್ಲಿಕ್ಕೆ ಅವ್ರು ಹೋಗ್ತಾ ಇರ್ಬೋದು. ಅವರಿಗೆ ಸ್ಟಿಕ್ಕರಿಂಗ್ ಆಕ್ಟಿವಿಟಿಗೆ ವೈಟ್ ಲಿಸ್ಟ್ ಎಲ್ಲಿ ಕೂಡ ಮಾಡಿಲ್ಲ. ಲೋಪದೋಷಗಳಿದ್ರೆ ಚರ್ಚೆ ಮಾಡಿ ಪರಿಷ್ಕರಣೆ. ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರಾಗ ಹಲವಾರು ಹೆಸರುಗಳು ಬಿಟ್ಟು ಹೋಗುತ್ತೆ. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ, ಅದಾದಮೇಲೆ ಮತ್ತೆ ಒಂದು ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. 2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ, ಅದಕ್ಕೇನಿದೆ. ಜಾತಿ ಗಣತಿಯಲ್ಲಿ ಕಳ್ಳಾಟ ಜೋರಾಗಿದೆ. ಸರ್ಕಾರ ನಡೆಸೋರು ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತು ಬೋಗಸ್ ಸರ್ವೆಗೆ ಬ್ರೇಕ್ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿದೆ. ಸರ್ವೆ ಮಾಡದೇ ಇದ್ರೂ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿ ಹೋಗಲಾಗ್ತಾ ಇದೆ. ಕೆಲವೆಡೆ ಅಂತೂ ತಳ್ಳೋ ಗಾಡಿ ಕೂಡ ಸ್ಟಿಕ್ಕರ್ ಅಂಟಿಸಿ ಅಧ್ವಾನ ಮಾಡಿದ್ದಾರೆ. ನಾಮಕಾವಾಸ್ತೆ ಸರ್ವೆ ಮಾಡೋದಿದ್ರೆ ಎಸಿ ರೂಮಲ್ಲೇ ಕುಳಿತು ಎಲ್ಲವನ್ನೂ ತಿದ್ದಬಹುದಿತ್ತು. ಆದ್ರೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಸರ್ಕಾರ 3.6 ಕೋಟಿ ಖರ್ಚು ಮಾಡ್ತಾ ಇದೆ. ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಸಮೀಕ್ಷೆ ಮಾಡದೆ ಕಾಟಾಚಾರಕ್ಕೆ ಸ್ಟಿಕ್ಕರ್ ಅಂಟಿಸ್ತಾ ಇರೋದು ಬಯಲಾಗಿದೆ. ಇದು ಇಡೀ ಕರ್ನಾಟಕ
ಕರ್ನಾಟಕವೇ ಬೆಚ್ಚಿ ಬೀಳುವ ಸುದ್ದಿ. ಕಳ್ಳಾಟದಲ್ಲೂ PhD ಮಾಡ್ಬಿಟ್ರು BBMP ಸಿಬ್ಬಂದಿ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಕೋಟಿ ಕೋಟಿ ಖರ್ಚು ಮಾಡಲಾಗಿದೆ. ಈವರೆಗೂ ಬೆಂಗಳೂರಿನಲ್ಲಿ 60% ಕೂಡ ಸರ್ವೆ ನಡೆದಿಲ್ಲ. ಕೆಲವೆಡೆ ಸಮೀಕ್ಷೆ ಮಾಡದೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಜೊತೆಗೆ ತಡಿಸಂದ್ರದಲ್ಲಿ ಬೇಕರಿ, ಕಾಂಡಿಮೆಂಟ್ಸ್ ಅಂಗಡಿಗಳಿಗೂ ಕೂಡ ಸಮೀಕ್ಷೆ ಪೂರ್ಣ ಎಂಬ ಸ್ಟಿಕ್ಕರ್ ಅಂಟಿಸಿದ್ದಾರೆ. ತಳ್ಳುವ ಗಾಡಿಗೂ ಸ್ಟಿಕ್ಕರ್ ಅಂಟಿಸಿದ ಸಿಬ್ಬಂದಿ. ಐಗೋ ಇಲ್ಲಿ ನೋಡಿ, ನಮ್ಮ ಘನತೆವೆತ್ತ BBMP ಸಿಬ್ಬಂದಿ ತಳ್ಳೋ ಗಾಡಿಗೂ ಸರ್ವೆ ಮಾಡಿ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ದಾರೆ. ಈ ಕಳ್ಳಾಟ ಕಣ್ತುಂಬಿಕೊಂಡು ಜನರು ಕ್ಯಾಕರಿಸಿ ಉಗಿತಾ ಇದ್ದಾರೆ. ನೆರೆ ರಾಜ್ಯದವರು SC ಸಮುದಾಯಕ್ಕೆ ಸೇರ್ಪಡೆ. ಅಲೆಲೆಲೆಲೆ, SC ಸಮೀಕ್ಷೆಯ ಟಾರ್ಗೆಟ್ ಪೂರ್ಣಗೊಳಿಸೋಕೆ ಕಂಡವರನ್ನು SC ಸಮುದಾಯಕ್ಕೆ ಸೇರಿಸಲಾಗಿದೆ. ಇಂಥ ಅಡ್ನಾಡಿ ಕೆಲಸ ಮಾಡಿದ ಅಧಿಕಾರಿಗೆ ಅಮಾನತು ಭಾಗ್ಯ ಕರುಣಿಸಲಾಗಿದೆ. ಜಾತಿ ಗಣತಿಗೆ ಪೌರ ಕಾರ್ಮಿಕರ ಬಳಕೆ. BBMP ಅವರು ಕಳ್ಳಾಟ ಮಾಡೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. SC ಸಮೀಕ್ಷೆಗೆ ಪೌರ ಕಾರ್ಮಿಕರನ್ನ ಬಳಸ್ತಾ ಇದ್ದಾರಂತೆ. ಆದ್ರೆ ಅದೆಲ್ಲ ಸುಳ್ಳು ಅಂತಿದ್ದಾರೆ ಅಧಿಕಾರಿಗಳು. ಅವರಿಗೆ ಸ್ಟಿಕ್ಕರ್ ಅಂಟಿಸಿ ಫೋಟೋ ತಗೊಳ್ಳಿ ಈ ಆಕ್ಟಿವಿಟಿಯಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ನಾವು ಹೇಳಿಲ್ಲ. ಆದರೆ ಲೋಕಲ್ ಏರಿಯಾಲಿ ನಮ್ಮ ಪೌರ ಕಾರ್ಮಿಕರುಗಳು ಅವರಿಗೆ ಏರಿಯಾ ಡೀಟೇಲ್ ಆಗಿ ಗೊತ್ತಿರುತ್ತದೆ. ಸೊ ನಮ್ಮ ಯಾರು ಎನ್ಯೂಮರೇಟರು ಅಲ್ಲಿ ಹೋಗಿ ಸ್ಟಿಕ್ಕರ್ ಅಂಟಿಸ್ಲಿಕ್ಕೆ ಹೋಗ್ತಾರೆ, ಅವರ ಜೊತೆಗೆ ಏರಿಯಾ ತೋರಿಸ್ಲಿಕ್ಕೆ ಅವರು ಹೋಗ್ತಾ ಇರ್ಬೋದು. ಅವರಿಗೆ ಸ್ಟಿಕ್ಕರಿಂಗ್ ಆಕ್ಟಿವಿಟಿಗೆ ವೈಟ್ ಲಿಸ್ಟ್ ಎಲ್ಲಿ ಕೂಡ ಮಾಡಿಲ್ಲ. ಲೋಪದೋಷಗಳಿದ್ರೆ ಚರ್ಚೆ ಮಾಡಿ ಪರಿಷ್ಕರಣೆ. ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರಾಗ ಹಲವಾರು ಹೆಸರುಗಳು ಬಿಟ್ಟು ಹೋಗುತ್ತೆ. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ, ಅದಾದಮೇಲೆ ಮತ್ತೆ ಒಂದು ಏನೋ ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. ಒಂದು 2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇವು ಇಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ, ಅದಕ್ಕೇನಿದೆ. ಜಾತಿ ಗಣತಿಯಲ್ಲಿ ಕಳ್ಳಾಟ ಜೋರಾಗಿದೆ. ಸರ್ಕಾರ ನಡೆಸೋರು ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ಬೋಗಸ್ ಸರ್ವೆಗೆ ಬ್ರೇಕ್ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.